ನಮಸ್ಕಾರ ವೀಕ್ಷಕರೇ. ತಮಿಳುನಾಡಿನ ಬಳಿಕ ಕೇರಳದಲ್ಲಿ ಬಿಜೆಪಿ ಕ್ರಾಂತಿ ಆರಂಭವಾಗಿದೆ. ಸಮೀಕ್ಷೆಗಳಲ್ಲಿ ಈ ಬಾರಿ ಕೇರಳದ ಬಿಜೆಪಿ ವೋಟ್ ಶೇರಿಂಗ್ ಹಿಂದೆಂದಿಗಿಂತ ಹೆಚ್ಚಾಗಲಿದೆ. ಅಲ್ಲದೆ ಈ ಬಾರಿ ಕೇರಳದಲ್ಲಿ ಕೇವಲ ಬಿಜೆಪಿ ಖಾತೆ ಓಪನ್ ಆಗೋದಲ್ಲ, 3 ಸೀಟ್ಗಳು ಬರಲಿದೆ ಅನ್ನೋದನ್ನ ಕೂಡ ಹೇಳ್ತಾ ಇದೆ. ಈ ಹೊತ್ತಲ್ಲಿ ಬಿಜೆಪಿಗೆ ಮತ್ತೊಂದು ಬಿಗ್ ಬೂಸ್ಟ್ ಸಿಗ್ತಾ ಇದೆ. ಕೇಂದ್ರದ ಮಾಜಿ ರಕ್ಷಣಾ ಸಚಿವ ಹಾಗೂ ಕೇರಳದ ಮಾಜಿ ಮುಖ್ಯಮಂತ್ರಿ ಎಕೆ ಆಂಟನಿ ಅವರ ಪುತ್ರ ಅನಿಲ್ ಆಂಟನಿಗೆ ಕ್ರಿಶ್ಚಿಯನ್ ಸಮುದಾಯದಿಂದ ದೊಡ್ಡ ಮಟ್ಟದಲ್ಲಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ಇತ್ತೀಚೆಗಷ್ಟೇ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ರು. ಈ ಬಾರಿ ಅವರಿಗೆ ಲೋಕಸಭಾ ಟಿಕೆಟ್ ನೀಡಿದ್ದು ಅವರನ್ನ ಗೇಮ್ ಚೇಂಜರ್ ಅಂತ ಪರಿಗಣಿಸಲಾಗ್ತಾ ಇದೆ. ಈ ಹೊತ್ತಲ್ಲಿ ಅವರಿಗೆ ಈ ಪಾರ್ಟಿ ಬೆಂಬಲ ಸಿಗ್ತಾ ಇರೋದು ಭವಿಷ್ಯದಲ್ಲಿ ಬದಲಾವಣೆಯ ಸಿಗ್ನಲ್ ಸಿಕ್ಕಂತಾಗಿದೆ. ಹಾಗಿದ್ರೆ ಅನಿಲ್ ಆಂಟನಿ ಪರ ಯಾರೆಲ್ಲ ಬಂದಿದ್ದಾರೆ, ಅವರಿಗೆ ಇರೋ ದೊಡ್ಡ ಸವಾಲು ಏನು, ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಅಲ್ಲದೆ ಹುಬ್ಬಳ್ಳಿಯ ನೇಹಾ ಹತ್ಯೆ ಸಂಬಂಧ ಮಾತನಾಡಿರೋ ಆಕೆಯ ತಂದೆ ಈ ಕೃತ್ಯವನ್ನ ಕೇರಳ ಸ್ಟೋರಿ ಸಿನಿಮಾಗೆ ಹೋಲಿಸ್ತಾ ಇದ್ದಾರೆ. ಇದನ್ನು ಕೂಡ ತಿಳಿಸ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದ ಬೇರೆ ಎಲ್ಲಾ ರಾಜ್ಯಗಳಿಗೆ ಹೋಲಿಸಿದ್ರೆ ಕೇರಳ ಒಂದು ಸ್ವಲ್ಪ ಬೇರೆ ರೀತಿಯ ಕಾಣಿಸುತ್ತೆ. ಅದಕ್ಕೆ ಕಾರಣ ದಶಕಗಳಿಂದ ಅಲ್ಲಿ ಬೇರೂರಿರೋ ರಾಜಕೀಯ ಶಕ್ತಿಗಳು ಅಲ್ಲಿನ ಸಂಸ್ಕೃತಿಯನ್ನ ಭಾಗಶಃ ಹಾಳು ಮಾಡಿವೆ ಅನ್ನೋ ಆರೋಪ. ಅಲ್ಲಿ ಹಿಂದೂಗಳ ಸಂಖ್ಯೆಗಿಂತ ಇತರೆ ಧರ್ಮೀಯರ ಸಂಖ್ಯೆ ಹೆಚ್ಚಿದೆ. ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ರೂ ಕೇರಳದಲ್ಲಿ ಬಿಜೆಪಿಯನ್ನ ಹುಡುಕಿ ನೋಡೋ ಪರಿಸ್ಥಿತಿ ಇದೆ. ಇಂತಹ ಹೊತ್ತಲ್ಲಿ ಕ್ರಿಶ್ಚಿಯನ್ ಸಮುದಾಯದಿಂದ ಬಿಜೆಪಿಗೆ ದೊಡ್ಡ ಮಟ್ಟದ ಬೆಂಬಲ ವ್ಯಕ್ತವಾಗ್ತಾ ಇದೆ. ಪಟ್ಟಣಂತಿಟ್ಟ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇರೋ ಬಿಜೆಪಿ ಅಭ್ಯರ್ಥಿ ಎಕೆ ಆಂಟನಿ ಪುತ್ರ ಅನಿಲ್ ಆಂಟನಿ ಪರ ಕ್ರಿಶ್ಚಿಯನ್ ಸಮುದಾಯ ನಿಂತುಕೊಂಡಿದೆ. ಈ ಬಾರಿ ಕ್ರಿಶ್ಚಿಯನ್ ಸಮುದಾಯ ಓಪನ್ ಆಗಿ ಬಿಜೆಪಿಗೆ ಬೆಂಬಲ ಸೂಚಿಸ್ತಾ ಇದೆ. ಇದು ಕೇರಳದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಂತ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ತಿರುವಲ್ಲದಲ್ಲಿರೋ ಬಿಲೀವರ್ಸ್ ಈಸ್ಟರ್ನ್ ಚರ್ಚ್ಗೆ ಅನಿಲ್ ಆಂಟನಿ ಭೇಟಿ ನೀಡಿದ್ದು ಅಲ್ಲಿ ಸುಮಾರು 100 ಪಾದ್ರಿಗಳು ಉಪಸ್ಥಿತರಿದ್ರು. ಹಲವು ಪ್ರಮುಖ ಪಾದ್ರಿಗಳು ಕೂಡ ಭಾಗಿಯಾಗಿದ್ರು. ಇವರೆಲ್ಲರೂ ಬೆಂಬಲವನ್ನ ಸೂಚಿಸೋದಕ್ಕೆ ನಿರ್ಧರಿಸಿದ್ದಾರೆ. ಪಟ್ಟಣಂತಿಟ್ಟ ಕ್ಷೇತ್ರದಲ್ಲಿ ಈ ಬಾರಿ ಆಂಟನಿ ವರ್ಸಸ್ ಆಂಟನಿ ಅನ್ನೋ ಹಾಗಾಗಿದೆ. ಯಾಕಂದ್ರೆ ಬಿಜೆಪಿ ಅಭ್ಯರ್ಥಿ ಅನಿಲ್ ಆಂಟನಿ ಎದುರಾಗಿ ಕಾಂಗ್ರೆಸ್ನಿಂದ ಆಂಟನಿ ಸ್ಪರ್ಧಿಸ್ತಾ ಇದ್ದಾರೆ. ಆಂಟನಿ ಸದ್ಯ ಹಾಲಿ ಎಂಪಿ ಆಗಿದ್ದು ಅನಿಲ್ ಆಂಟನಿಗೆ ದೊಡ್ಡ ಸವಾಲೆಂಬಂತಾಗಿತ್ತು. ಆದ್ರೆ ಈಗ ಬಿಲೀವರ್ಸ್ ಈಸ್ಟರ್ನ್ ಚರ್ಚ್ ಬೆನ್ನಿಗೆ ನಿಂತಿರೋದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಇವರೆಲ್ಲ 10,000 ಕ್ರಿಶ್ಚಿಯನ್ ಕುಟುಂಬಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಪಟ್ಟಣಂತಿಟ್ಟ ಕ್ಷೇತ್ರದಲ್ಲಿ ಪ್ರತಿಷ್ಠಿತರು ಹಾಗೂ ಹೈ ಪ್ರೊಫೈಲ್ ಜನರು ಹೆಚ್ಚು ವಾಸಿಸ್ತಾ ಇದ್ದು ಚರ್ಚ್ ಕಡೆಯಿಂದ ಸಂದೇಶ ಸಿಕ್ತು ಅಂದ್ರೆ ಅದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಲಿದೆ ಅಂತ ಲೆಕ್ಕ ಹಾಕಲಾಗ್ತಾ ಇದೆ. ಅಲ್ಲದೆ ಅನಿಲ್ ಆಂಟನಿ ತಂದೆ ಕಾಂಗ್ರೆಸ್ನ ಕಟ್ಟಾಳು ಆಗಿದ್ರು. ಹಾಗೆ ಅನಿಲ್ ಕೂಡ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಿರೋದ್ರಿಂದ ತಮ್ಮದೇ ಒಂದು ಮತವರ್ಗವನ್ನ ಹೊಂದಿದ್ದಾರೆ. ಆದ್ರಿಂದ ಈ ಬಾರಿ ನೆಕ್ ಟು ನೆಕ್ ಫೈಟ್ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಅನಿಲ್ ಆಂಟನಿ ಗೆಲ್ಲಬಹುದು ಅಂತಲೂ ಹೇಳಲಾಗ್ತಾ ಇದೆ. ಇನ್ನು ಬಿಲೀವರ್ಸ್ ಈಸ್ಟರ್ನ್ ಚರ್ಚ್ ಅನಿಲ್ ಆಂಟನಿ ಜೊತೆಗೆ ತಿರುವನಂತಪುರದಲ್ಲೂ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ಸೂಚಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ತಿರುವನಂತಪುರದಲ್ಲಿ ಬಿಜೆಪಿಯಿಂದ ರಾಜೀವ್ ಚಂದ್ರಶೇಖರ್ ಕಣಕ್ಕಿಳಿತಾ ಇದ್ರೆ ಅಲ್ಲಿ ಅವರಿಗೆ ಪ್ರಮುಖ ಎದುರಾಳಿ ಕಾಂಗ್ರೆಸ್ನ ಶಶಿ ತರೂರ್ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ದೇಶಾದ್ಯಂತ ಹೆಸರು ಮಾಡಿರೋ ನಾಯಕ ಆದ್ರೂ ಈ ಬಾರಿ ಗೆಲುವು ಅಷ್ಟು ಈಸಿಯಾಗಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಕೇಂದ್ರದಲ್ಲಿ ಹುದ್ದೆಯಲ್ಲಿರೋ ರಾಜೀವ್ ಚಂದ್ರಶೇಖರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಮ್ಯುನಿಸ್ಟ್ ಪಾರ್ಟಿ ಕೂಡ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಇಲ್ಲಿ ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟ್ ಮಧ್ಯೆ ವೋಟ್ ಡಿವೈಡ್ ಆಗೋದು ಒಂದು ಕಡೆ ಆದ್ರೆ ಕ್ರಿಶ್ಚಿಯನ್ ಸಮುದಾಯ ಬಿಜೆಪಿ ಬೆನ್ನಿಗೆ ನಿಂತರೆ ಮತ್ತೆ ಹೊಡೆತ ಬಿದ್ದಂತಾಗುತ್ತೆ. ಅಲ್ಲದೆ ಕ್ಷೇತ್ರದಲ್ಲಿ ಶಶಿ ತರೂರ್ ಮೇಲೆ ಅಸಮಾಧಾನ ಇರೋದು ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಬಾರಿ ಕ್ರಿಶ್ಚಿಯನ್ ಸಮುದಾಯ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಬಲ ನೀಡ್ತಾ ಇರೋದರ ಹಿಂದೆಯೂ ಬಲವಾದ ಕಾರಣಗಳು ಇವೆ ಅಂತ ಹೇಳಲಾಗ್ತಾ ಇದೆ. ಜಾತ್ಯತೀತತೆ ಅನ್ನೋ ಹೆಸರಲ್ಲಿ ಹಿಂದೂಗಳು ಅವನತಿ ಆಗ್ತಾ ಇದ್ದಂತೆ ಈಗ ಇದೇ ಬಿಸಿ ಕ್ರಿಶ್ಚಿಯನ್ನರಿಗೂ ತಟ್ತಾ ಇದೆ. ಕ್ರಿಶ್ಚಿಯನ್ ಸಮುದಾಯದ ಹೆಣ್ಣು ಮಕ್ಕಳನ್ನ ಬಲವಂತವಾಗಿ ಮತಾಂತರ ಮಾಡ್ತಾ ಇರೋದು ಆಗಾಗ ವರದಿ ಆಗ್ತಾ ಇದೆ. ಈ ಬಗ್ಗೆ ಕೇರಳದ ಕ್ರಿಶ್ಚಿಯನ್ ಸಮುದಾಯದ ಪ್ರಮುಖರು ಕೂಡ ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ರು. ಈ ಹಿಂದೆ ಕೇರಳದಲ್ಲಿ ಕೆಲ ಪ್ರಕರಣಗಳು ಸಂಭವಿಸಿದಾಗ ಹಿಂದೂ ಹಾಗೂ ಕ್ರಿಶ್ಚಿಯನ್ ಸಮುದಾಯಗಳು ಜಂಟಿಯಾಗಿ ಸಭೆಗಳನ್ನ ನಡೆಸಿದ್ರು. ಆದ್ರಿಂದ ಪ್ರಧಾನಿ ಮೋದಿ ನಾಯಕತ್ವದಲ್ಲಿ ಅಪಾರ ಪ್ರಮಾಣದ ನಂಬಿಕೆ ಇದ್ದು ಬೆಂಬಲ ಸೂಚಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸದ್ಯ ಕೇವಲ 2 ಕ್ಷೇತ್ರದಲ್ಲಿ ಬೆಂಬಲ ಕೊಡ್ತೀವಿ ಅನ್ನೋ ಭರವಸೆಯನ್ನ ಚರ್ಚ್ ಮೂಲಗಳು ಹೇಳ್ತಾ ಇದ್ರು. ಇದು ಇಡೀ ಕೇರಳಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಎಷ್ಟೇ ಸಮಾನತೆ ಜಾತ್ಯತೀತತೆ ಅಂತ ಮಾತನಾಡಿದ್ರು ಪದೇ ಪದೇ ಒಂದೇ ರೀತಿಯ ಘಟನೆಗಳು ನಡೆಯುವಾಗ ಜನರ ಯೋಚನೆಗಳು ಬದಲಾಗ್ತಾ ಹೋಗುತ್ತೆ. ಆದ್ರಿಂದ ಎಲ್ಲಾ ಕ್ಷೇತ್ರಗಳಲ್ಲೂ ಕ್ರಿಶ್ಚಿಯನ್ ಸಮುದಾಯದವರು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಲಿವೆ ಅಂತ ಹೇಳಲಾಗ್ತಾ ಇದೆ.
ಇನ್ನು ಕೇರಳದಲ್ಲಿ ಯುಡಿಎಫ್ ಹಾಗೂ ಎಲ್ಡಿಎಫ್ ಬಗ್ಗೆ ಜನರಿಗೆ ಅಸಮಾಧಾನ ಶುರುವಾಗಿರೋ ಬಗ್ಗೆಯೂ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಅಧಿಕಾರದಲ್ಲಿರೋ ಎಲ್ಡಿಎಫ್ ಅಭಿವೃದ್ಧಿ ವಿಚಾರದಲ್ಲಿ ಕುಂಠಿತ ಆಗಿರೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆಯಲ್ಲಿ ಕೋಮು ಗಲಭೆಯಲ್ಲಿ ಸರ್ಕಾರ ತೊಡಗಿರೋದು ಕೂಡ ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ. ಇದರ ಜೊತೆಗೆ ಮೊದಲ ಬಾರಿಗೆ ಕೇರಳ ಸರ್ಕಾರ ಹಿಂದೆಂದಿಗಿಂತ ದೊಡ್ಡ ಆರ್ಥಿಕ ನಷ್ಟದಲ್ಲಿದೆ. ಇದೆಲ್ಲದಕ್ಕೂ ವಿಚಿತ್ರ ವಿಚಾರ ಅಂದ್ರೆ ಪಿಣರಾಯಿ ಸರ್ಕಾರದ ಡಬಲ್ ಸ್ಟ್ಯಾಂಡರ್ಡ್. ಅದೇನಂದ್ರೆ ಒಂದು ಕಡೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಎಲ್ಡಿಎಫ್ಗೆ ಪ್ರಮುಖ ಎದುರಾಳಿ, ಆದರೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಮಾತ್ರ ಇಂಡಿ ಒಕ್ಕೂಟಕ್ಕೆ ಪಿಣರಾಯಿ ಬೆಂಬಲ ಇದೆ. ಸೈದ್ಧಾಂತಿಕವಾಗಿ ಒಂದೇ ಮೆಂಟಾಲಿಟಿ ಇರೋ ಪಕ್ಷಗಳು ರಾಜ್ಯದಲ್ಲಿ ಹೊಡೆದಾಡುತ್ತವೆ, ರಾಷ್ಟ್ರ ಮಟ್ಟದಲ್ಲಿ ಕೈಜೋಡಿಸುತ್ತವೆ. ಹಾಗಿದ್ರೆ ಇವರ ಅಸಲಿ ಉದ್ದೇಶ ಏನು? ಇವರು ಯಾರನ್ನ ವಿರೋಧಿಸ್ತಾ ಇದ್ದಾರೆ, ಜನರನ್ನ ಬಕ್ರ ಮಾಡ್ತಾ ಇದ್ದಾರಾ ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆಗಳಾಗ್ತಾ ಇವೆ. ಆದ್ರಿಂದ ಈ ಬಾರಿ ಬಿಜೆಪಿ ಕಡೆ ಒಲವು ತೋರಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇತ್ತ ಹುಬ್ಬಳ್ಳಿ ನೇಹಾ ಮರ್ಡರ್ ವಿಚಾರದಲ್ಲೂ ಕೇರಳ ಸ್ಟೋರಿ ಹೆಸರು ಕೇಳಿ ಬಂದಿದೆ. ಮೃತ ನೇಹಾ ತಂದೆ ಕಾಂಗ್ರೆಸ್ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ್ ಕೇರಳ ಸ್ಟೋರಿ ಸಿನಿಮಾದಲ್ಲಿ ತೋರಿಸಿರುವಂತೆ ತಮ್ಮ ಮಗಳನ್ನ ಹತ್ಯೆಗೈದಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ನೇಹಾ ಹತ್ಯೆ ಆಗ್ತಾ ಇದ್ದಂತೆ ರಾಜ್ಯ ಸರ್ಕಾರ ಬಾಲಿಶ ಹೇಳಿಕೆಗಳನ್ನ ನೀಡ್ತಾ ಬಂದಿದೆ. ಇದು ವೈಯಕ್ತಿಕ ಕಾರಣ, ಇಬ್ಬರು ಲವ್ ಮಾಡ್ತಾ ಇದ್ರಂತೆ ಅನ್ನೋ ವಿಚಾರಗಳನ್ನ ಮುನ್ನೆಲೆಗೆ ತರ್ತಾ ಇದೆ. ಆದರೆ ಇದನ್ನ ನೇಹಾ ಫ್ಯಾಮಿಲಿ ಬಿಲ್ಕುಲ್ ನಿರಾಕರಿಸ್ತಾ ಬಂದಿದೆ. ಹತ್ಯೆ ಆದ ದಿನವೇ ಸಿದ್ದರಾಮಯ್ಯ ಹೇಳಿಕೆ ವಿರುದ್ಧ ನೇಹಾ ತಂದೆ ಅಸಮಾಧಾನವನ್ನ ಹೊರಹಾಕಿದ್ರು. ಈಗ ಇನ್ನೊಂದಷ್ಟು ವಿಚಾರಗಳನ್ನ ಬಿಚ್ಚಿಡ್ತಾ ಇದ್ದಾರೆ. ಅದೇನಂದ್ರೆ ತಮ್ಮ ಮಗಳು ಬಲಿಯಾಗಿರೋದೇ ಲವ್ ಜಿಹಾದ್ಗೆ ಅನ್ನೋ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಳೆದ 2 ವರ್ಷಗಳಿಂದ ಹಂತಕ ಫಯಾಜ್ ತಮ್ಮ ಮಗಳ ಹಿಂದೆ ಬಿದ್ದಿದ್ದ. ಪ್ರೀತಿಯ ಬಲೆಗೆ ಆಕೆಯನ್ನ ಬೀಳಿಸಿ ಮತಾಂತರ ಮಾಡೋದಕ್ಕೆ ಯತ್ನಿಸಿದ್ದ. ಆದರೆ ಹಿಂದೂ ಧರ್ಮವನ್ನ ಬಿಟ್ಟು ಮತಾಂತರ ಆಗೋದಕ್ಕೆ ನೇಹಾಗೆ ಒಪ್ಪಿಗೆ ಇರಲಿಲ್ಲ. ಅದೇ ಕಾರಣಕ್ಕೆ ಆಕೆಯನ್ನ ಟಾರ್ಗೆಟ್ ಮಾಡಿದ್ದ. ಆಕೆ ಹಿಂದೆ ಹುಡುಗರನ್ನ ಬಿಟ್ಟು ಅವಳ ಬಗ್ಗೆ ಪಿನ್ ಟು ಪಿನ್ ವಿಚಾರವನ್ನ ಕಲೆ ಹಾಕ್ತಾ ಇದ್ದ. ಆಕೆ ಮತಾಂತರ ಆಗೋದಕ್ಕೆ ಬಿಲ್ಕುಲ್ ಒಪ್ಪೋದಿಲ್ಲ ಅನ್ನೋ ಕಾರಣಕ್ಕೆ ಆಕೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಇದನ್ನೇ ಕೇರಳ ಸ್ಟೋರಿ ಸಿನಿಮಾದಲ್ಲಿ ತೋರಿಸಿರೋದು. ಹೇಗೆ ಹಿಂದೂ ಹುಡುಗಿಯರನ್ನ ಪ್ರೀತಿ ಹೆಸರಲ್ಲಿ ಟ್ರ್ಯಾಪ್ ಮಾಡಿ ಅವರ ಜೀವನವನ್ನ ಹಾಳು ಮಾಡ್ತಾರೆ ಅನ್ನೋದನ್ನ ಚಿತ್ರದಲ್ಲಿ ತೋರಿಸಿದ್ದಾರೆ. ಅದೆಲ್ಲವೂ ಸತ್ಯ. ಈಗ ಆಗ್ತಾ ಇರೋದು ಕೂಡ ಅದೇ. ಇದೇ ವಿಚಾರದ ಬಗ್ಗೆ ನಾನು ಇಂಟರ್ನಲ್ ರಿಪೋರ್ಟ್ ಒಂದನ್ನ ತರಿಸಿದ್ದೇನೆ. ಇದರ ಹಿಂದೆ ದೊಡ್ಡ ಜಾಲವೇ ಇದೆ. ಲವ್ ಜಿಹಾದ್ ವ್ಯವಸ್ಥಿತವಾಗಿ ನಡೀತಾ ಇದೆ ಅನ್ನೋ ಬಲವಾದ ಆರೋಪವನ್ನ ಅವರು ಮಾಡಿದ್ದಾರೆ. ಇನ್ನು ನೇಹಾ ಪ್ರಕರಣದ ಬೆನ್ನಲ್ಲೇ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಇಂಥದ್ದೇ ಪ್ರಕರಣಗಳು ವರದಿ ಆಗ್ತಾ ಇವೆ. ಫಯಾಜ್ನ ಕ್ರೂರತ್ವದಿಂದ ಎಚ್ಚೆತ್ತುಕೊಂಡಿರೋ ಹಿಂದೂ ಯುವತಿಯರು ತಮ್ಮ ಪ್ರಿಯಕರನನ್ನ ಬಿಟ್ಟು ಬರ್ತಾ ಇದ್ದಾರೆ. ಆದ್ರೆ ಬಿಟ್ಟು ಹೋಗಿದ್ದಕ್ಕೂ ಯುವತಿಯರ ಮೇಲೆ ಫಯಾಜ್ ಸಮುದಾಯದವರು ಹಲ್ಲೆ ನಡೆಸಿರೋದು ವರದಿ ಆಗ್ತಾ ಇದೆ. ಒಟ್ನಲ್ಲಿ ಮೂಲಭೂತವಾದಿಗಳು ಬದಲಾಗೋದಿಲ್ಲ ಅನ್ನೋ ವಿಚಾರ ನಿಧಾನಕ್ಕೆ ಎಲ್ಲರೂ ಎಚ್ಚರಗೊಳ್ಳುವಂತೆ ಮಾಡ್ತಾ ಇದೆ. ಕೇರಳದಲ್ಲಿ ಕ್ರಿಶ್ಚಿಯನ್ನರು ಎಚ್ಚೆತ್ತುಕೊಂಡ್ರೆ ಕರ್ನಾಟಕದಲ್ಲಿ ನೇಹಾ ಪ್ರಕರಣ ಕೆಲ ಹಿಂದೂಗಳನ್ನ ಎಚ್ಚರಿಸ್ತಾ ಇದೆ. ಇದು ಮುಂದೆ ಯಾವ ಹಂತಕ್ಕೆ ಹೋಗಲಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.